ಕನ್ನಡದ ಎಲ್ಲಾ ಮಕ್ಕಳಿಗೂ ನಮಸ್ಕಾರ. ನಾನು CRS ಸರ್. ಈ ವಿಡಿಯೋದಲ್ಲಿ ಇಂಪಲ್ಸ್ ಅಂದ್ರೆ ಏನು ಅಂತ ನೋಡೋಣಂತೆ. ಇಂಪಲ್ಸ್ ಅಂದ್ರೆ ಯಾವುದಾದ್ರೂ ಒಂದು ಫೋರ್ಸ್ ಒಂದಷ್ಟು ಹೊತ್ತಿನ ತನಕ ಒಂದು ಬಾಡಿ ಮೇಲೆ ಆಕ್ಟ್ ಆದ್ರೆ ಅದರ ಮೊಮೆಂಟಮ್ ಅನ್ನ ಚೇಂಜ್ ಮಾಡುತ್ತೆ. ಈ ಫೋರ್ಸ್ ಅನ್ನ ಮತ್ತೆ ಟೈಮ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೊಮೆಂಟಮ್ ಎಷ್ಟು ಚೇಂಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಚೇಂಜ್ ಇನ್ ಮೊಮೆಂಟಮ್ ಅನ್ನ ಇಂಪಲ್ಸ್ ಅಂತ ಕರೀತಾರೆ. ಈಗ ಇದನ್ನ ಮ್ಯಾಥಮ್ಯಾಟಿಕಲಿ ನೋಡೋದು ಹೇಗೆ, ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇಂಪಲ್ಸ್ ಅಂದ್ರೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಇಟ್ ಇಸ್ ಡಿಫೈನ್ಡ್ ಆಸ್ ಚೇಂಜ್ ಇನ್ ಮೊಮೆಂಟಮ್ ಅಂತ ಹೇಳಬಹುದು. ನಮ್ಮೆಲ್ರಿಗೂ ನ್ಯೂಟನ್ಸ್ ಸೆಕೆಂಡ್ ಲಾ ಗೊತ್ತಿದೆ. ನ್ಯೂಟನ್ಸ್ ಸೆಕೆಂಡ್ ಲಾ ಏನ್ ಹೇಳುತ್ತಪ್ಪ, ಫೋರ್ಸ್ ಆಕ್ಟಿಂಗ್ ಆನ್ ಅ ಬಾಡಿ is going to change its momentum. The rate of change of momentum is directly proportional to force, and the change occurs in the direction of the force ಅನ್ನೋದು ನ್ಯೂಟನ್ ಸೆಕೆಂಡ್ ಲಾ. ಇದನ್ನ ಈಕ್ವೇಶನ್ ಮಾಡ್ಕೊಂಡ್ಬಿಟ್ರೆ F is equal to dp by dt ಬರುತ್ತೆ. ಹೀಗಿರ್ಬೇಕಾದ್ರೆ ವೆಕ್ಟರ್ ಫಾರ್ಮಲ್ ಬರಿತೀನಿ ಅಂತಂದ್ರೆ ಹೀಗೆ ಈ ಆರೋಗಳನ್ನ ಹಾಕೋಬಹುದು. ಈ ಈಕ್ವೇಶನ್ ಇಂದ ಇಲ್ಲಿಗೆ ಹೋದ್ರೆ dp becomes equal to f of t into dt. f of t ಅಂದ್ರೆ ಫೋರ್ಸ್ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅರ್ಥ. ಫೋರ್ಸ್ ಇಸ್ ಅ ಫಂಕ್ಷನ್ ಆಫ್ ಟೈಮ್ ಅಂತ ಹೇಳ್ತೀವಿ. ಇದರಿಂದ ನೀವು ಒಂದು ಡಿಫರೆನ್ಷಿಯಲ್ ಈಕ್ವೇಶನ್ ಇದೆ, ಅದನ್ನ ಇಂಟಿಗ್ರೇಟ್ ಮಾಡಿದ್ರೆ ಫುಲ್ ಈಕ್ವೇಶನ್ ಬರುತ್ತೆ. ಇಂಟಿಗ್ರೇಷನ್ ಮಾಡಿದಾಗ ಚೇಂಜ್ ಇನ್ ಮೊಮೆಂಟಮ್ ನ ಇಂಟಿಗ್ರೇಟ್ ಮಾಡಿದಾಗ p2 ಮೈನಸ್ p1 ಬರುತ್ತೆ. ಫೈನಲ್ ಮೊಮೆಂಟಮ್ ಮೈನಸ್ ದಿ ಇನಿಷಿಯಲ್ ಮೊಮೆಂಟಮ್ ಬರುತ್ತೆ. ಅದನ್ನೇನೆ ಇಂಪಲ್ಸ್ ಅಂತ ಹೇಳೋದು. ಇಂಪಲ್ಸ್ ಈಸ್ ಇಂಟಿಗ್ರಲ್ ಆಫ್ t1 to t2 f of t dt ಈಸ್ ದ ವೇ ಯು ಕ್ಯಾಲ್ಕುಲೇಟ್ ದಿ ಇಂಪಲ್ಸ್. ಇಂಪಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋ ರೀತಿ ಅದು. ಸೊ ಮ್ಯಾಥಮ್ಯಾಟಿಕಲಿ ಇಂಪಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ. ಈಗ ಒಂದೊಂದೇ ಲೆಕ್ಕ ನೋಡೋಣ. ಇವಾಗ ಅರ್ಥ ಮಾಡ್ಕೊಂಡಿರೋ ವಿಷಯನ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇ ಪ್ರಶ್ನೆ, a ball of mass m moving with a velocity v0 collides with a wall. After impact, it rebounds with the velocity v0 by 2. What are the components of impulse acting on the ball? X and y axis ಕೊಟ್ಟಿದ್ದಾರೆ. ಆ ಎರಡು ಆಕ್ಸಿಸ್ ನಲ್ಲಿ ಈ ಬಾಲ್ ಮೇಲೆ ಬರುವಂತಹ ಇಂಪಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ಪ್ರಶ್ನೆ. ನೋಡೋಣ. ಫಸ್ಟ್ ಆ ಗೋಡೆ ಬರ್ಕೊಳ್ಳೋಣ. ಇಲ್ಲಿ ವಾಲ್ ಇದೆ. ವಾಲ್ ಮೇಲೆ ಬಾಲ್ ಹೋಗಿ ಕೊಲೈಡ್ ಆಗೋದ್ರಲ್ಲಿದೆ. ಇದು ಬಾಲ್ ಹೀಗೆ ಹೋಗ್ತಾ ಇದೆ, ಈಗ ಕೊಲೈಡ್ ಆಗೋದ್ರಲ್ಲಿದೆ. ಇದರ ವೆಲಾಸಿಟಿ v0 ಅಂತೆ. ಆಗ ಮೊಮೆಂಟಮ್ ನ mv0 ಅಂತ ಹೇಳಿ ಬರ್ಕೋಬಹುದು. ಕ್ವೆಶ್ಚನಿನ ಪ್ರಕಾರ ಆ ಕಡೆಗೆ ಎಕ್ಸ್ ಆಕ್ಸಿಸ್ ಆದ್ರೆ ಈ ಕಡೆಗೆ ವೈ ಆಕ್ಸಿಸ್. ಹೀಗಿರ್ಬೇಕಾದ್ರೆ ಇಲ್ಲಿ ನಮ್ಮ ಎಕ್ಸ್ ಆಕ್ಸಿಸ್ಸಿನ ಡೈರೆಕ್ಷನ್ ಅಲ್ಲಿ ಈ ಮೊಮೆಂಟಮ್ ಎಷ್ಟಿದೆ ಅಂತ ನೀವು ಕೇಳಿದಾಗ ಈ mv0 ಅನ್ನೋ ಮೊಮೆಂಟಮ್ ನ ರಿಸಾಲ್ವ್ ಮಾಡಬೇಕಾಗುತ್ತೆ. ಇದು 37 ಡಿಗ್ರಿ ಇದೆ ಕ್ವೆಶ್ಚನಿನ ಪ್ರಕಾರ. ಕ್ವೆಶ್ಚನ್ ನಲ್ಲಿ ಈ ವೆಲಾಸಿಟಿ ವೆಕ್ಟರ್ ಎಕ್ಸ್ ಆಕ್ಸಿಸ್ ಜೊತೆಗೆ 37 ಡಿಗ್ರಿ ಮಾಡೋದ್ರಿಂದ ಇಲ್ಲೂ ಸಹ ಅದೇ ವೆಲಾಸಿಟಿ ಎಕ್ಸ್ ಆಕ್ಸಿಸ್ ಜೊತೆಗೆ 37 ಡಿಗ್ರಿ ಮಾಡುತ್ತೆ. ಈ ಕಡೆಗೆ mv0 cos 37 ಡಿಗ್ರಿ ಆದ್ರೆ ಈ ಕಡೆಗೆ mv0 sin 37 ಡಿಗ್ರಿ ಆಗುತ್ತೆ. ಇದು ಎಕ್ಸ್ ಆಕ್ಸಿಸ್ಸಿನ ಮೊಮೆಂಟಮ್. ಗೋಡೆಗೆ ಕೊಲಿಷನ್ ಆಗಕ್ ಮುಂಚೆ, ಗೋಡೆಗೆ ಕೊಲಿಷನ್ ಆದ್ಮೇಲಿಂದ ಏನಾಗುತ್ತೆ ಅಂತ ನೋಡೋಣ. ಈಗ ಅದೇ ಬಾಲನ್ನ ಇಲ್ಲಿ ಬರ್ಕೋತಾ ಇದ್ದೀನಿ. ಇದು ಕೊಲಿಷನ್ ಆಗಿ ಹೀಗೆ ಬರ್ತಾ ಇರೋದು. ಈ ಮೊಮೆಂಟಮ್ ಅನ್ನ mv0 ಡಿವೈಡೆಡ್ ಬೈ 2 ಅಂತ ಹೇಳಿ ಬರೆದು ಬಿಡ್ತೀನಿ. ಯಾಕೆಂದ್ರೆ ಕ್ವೆಶ್ಚನ್ ಅಲ್ಲಿ ಏನ್ ಹೇಳುತ್ತೆ, ಆ ಬಾಲ್ v0 ಬೈ 2 ಅನ್ನೋ ವೆಲಾಸಿಟಿಯಿಂದ ಗೋಡೆಗೆ ಹೊಡೆದು ಬರುತ್ತೆ ಅಂತ ಹೇಳಿರೋದ್ರಿಂದ ಈ ಮೊಮೆಂಟಮ್ ಅನ್ನ mv0 ಬೈ 2 ಅಂತ ಹೇಳಿ ಬರೆದಿದ್ದೀನಿ. ಈ ಕಡೆಗೆ ಎಕ್ಸ್ ಮತ್ತೆ ಇದು ವೈ ಆಯ್ತು. ಆದ್ರೆ ನೀವು ಗಮನಿಸಬೇಕಾದ ವಿಷಯ, ಆ ಕಡೆಗೆ ಪಾಸಿಟಿವ್ ಎಕ್ಸ್, ಈ ಕಡೆಗೆ ನೆಗೆಟಿವ್ ವೈ. ಹಾಗಾಗಿ ಇದು ನೆಗೆಟಿವ್ ಎಕ್ಸ್ ಆಯ್ತು, ಇದು ನೆಗೆಟಿವ್ ವೈ ಆಯ್ತು. ಎಕ್ಸ್ ಆಕ್ಸಿಸ್ ಅಲ್ಲಿ ಡೈರೆಕ್ಷನ್ ಆಫ್ ದ ಬಾಲ್ ರಿವರ್ಸ್ ಆಗಿದೆ. ನೋಡಿ, ಹೀಗೆ ಹೋಗ್ತಾ ಇದ್ದಿದ್ದ ಬಾಲ್ ಈಗ ಹೀಗೆ ಹೋಗ್ತಾ ಇದೆ. ಇಲ್ಲಿ ನೋಡಿ,
ಹೀಗೆ ಹೋಗ್ತಿದ್ದು ಈಗ ಹೀಗೆ ಹೋಗ್ತಾ ಇದೆ. ವೈ ಆಕ್ಸಿಸ್ ಅಲ್ಲಿ ಮುಂಚೆ ಕೆಳಗೆ ಹೋಗ್ತಾ ಇತ್ತು, ಈಗಲೂ ಕೆಳಗೆ ಹೋಗ್ತಾ ಇದೆ. ಸೊ ಎರಡನ್ನೂ ಸೇರಿಸಿದ್ರೆ ಬಾಲ್ ಹೀಗೆ ಹೊಡೆದು ಹೀಗೆ ಬಂದಿದೆ. ಇಲ್ಲಿ ಇದನ್ನು ಸಹ ರಿಸಾಲ್ವ್ ಮಾಡೋಣಂತೆ. ಕ್ವೆಶ್ಚನ್ ಅಲ್ಲಿ ಕೊಟ್ಟಿರೋ ಆಂಗಲ್ 53 ಡಿಗ್ರಿ ಆದ್ರಿಂದ ಈ ಕಡೆಗೆ ಅದು ಎಂ ವಿ ನಾಟ್ ಡಿವೈಡೆಡ್ ಬೈ 2 ಇಂಟು ಕಾಸ್ 53 ಡಿಗ್ರಿ ಆಗುತ್ತೆ. ಈ ಕಡೆಗೆ ಎಂ ವಿ ನಾಟ್ ಡಿವೈಡೆಡ್ ಬೈ 2 ಸೈನ್ 53 ಡಿಗ್ರಿ ಆಗುತ್ತೆ. ಬಾಲ್ ಗೋಡೆಗೆ ಹೊಡೆಯಕ್ಕೆ ಮುಂಚೆ, ಬಾಲ್ ಗೋಡೆಗೆ ಹೊಡೆದಾದ್ಮೇಲಿಂದ ಮೊಮೆಂಟಮ್ ಗಳನ್ನ ಬರ್ಕೊಂಡಿದ್ದೀನಿ. ಹೊಡಿಬೇಕಾದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಬಾಲ್ ಬಂದು ಗೋಡೆಗೆ ಹೊಡೆಯುತ್ತೆ. ಈಗ ಈ ಬಾಲ್ ಗೋಡೆಗೆ ಹೊಡಿತಾ ಇರಬೇಕಾದ್ರೆ ಆಗೋ ಸಮಾಚಾರ ಇದು. ನೀವು ಹೇಳ್ಬೋದು ಸರ್ ಅದರಲ್ಲಿ ಇಂಪಲ್ಸ್ ಆಕ್ಟ್ ಆಗುತ್ತೆ ಅಂತ. ಯಾವ ಆಂಗಲ್ ಅಲ್ಲಿ ಇಂಪಲ್ಸ್ ಆಕ್ಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಈ ಬಾಲ್ನ ಗೋಡೆಗೆ ಹೊಡಿತಾ ಇರಬೇಕಾದ್ರೆ ಏನಾಗುತ್ತೆ ಅಂತ ನೋಡಕ್ಕೆ ಗೋಡೆಯಿಂದ ಒಂದ್ ಸ್ವಲ್ಪ ದೂರ ತಂದಿದ್ದೀನಿ. ಈಗಲೂ ಗೋಡೆ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇದೆ ನೋಡಿ. ಇಂಪಲ್ಸ್ ಈ ಕಡೆಗೆ ಒಂದು ಆಕ್ಟ್ ಆಗುತ್ತೆ, ಅದನ್ನ J1 ಅಂತ ಕರಿತೀನಿ. ಯಾಕೆಂದ್ರೆ ಬರೀ ಎಕ್ಸ್ ಡೈರೆಕ್ಷನ್ ಇನ ಮೋಷನ್ ನೋಡಿದಾಗ ಮುಂಚೆ ಹೀಗೆ ಹೋಗ್ತಾ ಇತ್ತು, ಈಗ ಹೀಗೆ ಬರ್ತಾ ಇದೆ. ಅಂದ್ರೆ ಹೀಗೆ ಹೋಗ್ತಾ ಇದ್ದಿದ್ದ ಬಾಲನ್ನ ಗೋಡೆಗೆ ಹೀಗೆ ಹೊಡೆದಿದ್ರಿಂದ ಅದರ ಎಕ್ಸ್ ಕಂಪೋನೆಂಟ್ ಆಫ್ ದ ಮೊಮೆಂಟಮ್ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡಿದೆ. ನೆಗೆಟಿವ್ ಪಾಸಿಟಿವ್ ಎಕ್ಸ್ ಅಲ್ಲಿ ಇದ್ದಂಥದ್ದು ಈಗ ನೆಗೆಟಿವ್ ಎಕ್ಸ್ ಅಲ್ಲಿ ಇದೆ, ಈ ಮೊಮೆಂಟಮ್, ಈ ಇಂಪಲ್ಸ್ ಇನ ಕಾರಣದಿಂದ. ಅದರ ಜೊತೆಗೆ ಎಂ ವಿ ನಾಟ್ ಸೈನ್ 37 ಅನ್ನೋದು ಜಾಸ್ತಿ, ಎಂ ವಿ ನಾಟ್ ಬೈ 2 ಸೈನ್ 53 ಅನ್ನೋದು ಕಡಿಮೆ. ಅದನ್ನ ಲೆಕ್ಕ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಕೆಳಗಡೆ ಮುಂಚೆ ಫಾಸ್ಟ್ ಆಗಿ ಹೋಗ್ತಿತ್ತು, ಗೋಡೆಗೆ ಹೊಡೆದ ತಕ್ಷಣ ಅದು ಸ್ಲೋ ಆಗಿ ಕೆಳಗಡೆ ಹೋಗ್ತಾ ಇದೆ. ಅಂದ್ರೆ ಆ ಬಾಲಿನ ಮೇಲೆ ಮೇಲ್ಭಾಗಕ್ಕೆ ಒಂದು ಇಂಪಲ್ಸ್ ಇರಬೇಕು. ಆ ಕಾರಣದಿಂದಲೇ ಸ್ಲೋ ಆಗಿರೋದು. ಹೀಗೆ ಹೋಗ್ತಾ ಇದ್ದಿದ್ದನ್ನ ಹೀಗೆ ಹೊಡೆದ ತಕ್ಷಣ ಈಗ ಸ್ಲೋ ಆಗಿ ಹೋಗ್ತಾ ಇದೆ. ಹಾಗಾಗಿ ಈ ಕಾಂಪೋನೆಂಟ್ ಆಫ್ ದ ಮೊಮೆಂಟಮ್ ಕಮ್ಮಿ ಆಗಿದೆ. ಇದು ನಮ್ಮ ಇಂಪಲ್ಸ್ ಇನ್ ಅ ಫ್ರೀ ಬಾಡಿ ಡಯಾಗ್ರಾಮ್ ಥರನೇ ಇಂಪಲ್ಸ್ಗೆ ಒಂದು ಡಯಾಗ್ರಾಮ್. ಗೋಡೆಯಿಂದ ಈ ಬಾಲಿನ ಮೇಲೆ ಬಿದ್ದಂತಹ ಇಂಪಲ್ಸ್ಗಳು ಎಕ್ಸ್ ಮತ್ತೆ ವೈ ಆಕ್ಸಿಸ್ ಮೇಲೆ J1 ಮತ್ತೆ J2 ಅಂತ ಹೇಳಿ ಬರ್ಕೊಂಡಿವಿ. ಈಗ ಫೈನಲ್ ಆಗಿ ನಾವು J1 ಮತ್ತೆ J2 ಎಷ್ಟು ಅಂತ ಕಂಡುಹಿಡಿಬೇಕು, ಅದೇ ನಮ್ಮ ಪ್ರಶ್ನೆ. ಕಾಂಪೊನೆಂಟ್ ಆಫ್ ದಿ ಇಂಪಲ್ಸ್ ಆಕ್ಟಿಂಗ್ ಆನ್ ದ ಬಾಲ್ J1 ಮತ್ತೆ J2 ಕಂಡುಹಿಡಿಯೋಣ. ಈಗ ನೋಡಿ, ಫಸ್ಟ್ ಎಕ್ಸ್ ಆಕ್ಸಿಸ್ ಅಲ್ಲಿ ನೋಡಿದಾಗ ಎಂ ವಿ ನಾಟ್ ಕಾಸ್ 37 ಅನ್ನೋ ಮೊಮೆಂಟಮ್ ಇದೆ. ಸೊ ಎಂ ವಿ ನಾಟ್ ಕಾಸ್ 37 ಡಿಗ್ರಿ ಅನ್ನೋ ಮೊಮೆಂಟಮ್ ಇದೆ. ಇದನ್ನ ಪಾಸಿಟಿವ್ ಬರ್ಕೊಂಡಿದ್ದೀನಿ, ಪ್ಲಸ್ ಇದೆ. ಕಾರಣ ಏನು ಅಂದ್ರೆ ಅದು ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಅದಾದ್ಮೇಲಿಂದ ಹೀಗೆ ಹೋಗ್ತಾ ಇರ್ಬೇಕಾದ್ರೆ J1 ಅನ್ನೋ ಇಂಪಲ್ಸ್ ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಬಂದಿರೋದ್ರಿಂದ ಮೈನಸ್ J1 ಅಂತ ಹೇಳಿ ಬರೀತೀನಿ. ಮೈನಸ್ J1 ಅನ್ನೋ ಇಂಪಲ್ಸ್ ಬಿದ್ದ ಮೇಲಿಂದ ಅದು ಇವಾಗ ಹೊಸ ಮೊಮೆಂಟಮ್ ಅಲ್ಲಿ ಹೋಗ್ತಾ ಇದೆ. ಎಂ ವಿ ನಾಟ್ ಡಿವೈಡೆಡ್ ಬೈ 2 ಕಾಸ್ 53 ಡಿಗ್ರಿ ಅನ್ನೋಂತಹ ಮೊಮೆಂಟಮ್ ಅಲ್ಲಿ ಹೋಗ್ತಾ ಇದೆ. ನೋಡಿ, ಹೀಗೆ ಹೋಗ್ತಾ ಇತ್ತು, ಅದಕ್ಕೆ ಒಂದು ಇಂಪಲ್ಸ್ ಬಿತ್ತು, ಹಾಗಾಗಿ ಅದರ ಮೊಮೆಂಟಮ್ ಚೇಂಜ್ ಆಯ್ತು. ಇನಿಷಿಯಲ್ ಮೊಮೆಂಟಮ್ ಪ್ಲಸ್ ಇಂಪಲ್ಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್ ಅನ್ನೋದು ಈಕ್ವೇಶನ್. ಈ ಮೊಮೆಂಟಮ್ ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಆ ಮೊಮೆಂಟಮ್ ನ ನೆಗೆಟಿವ್ ಬರ್ದಿದ್ದೀನಿ. ಎಲ್ಲ ಅದಕ್ಕೂ ಸೈನ್ ಅನ್ನ ಹಾಕ್ಬಿಟ್ಟಿದ್ದೀನಿ. ಇದು ಪಾಸಿಟಿವ್ ಎಕ್ಸ್ ಅಲ್ಲಿ ಇದೆ, ಹಾಗಾಗಿ ಪಾಸಿಟಿವ್. J1 ನೆಗೆಟಿವ್ ಎಕ್ಸ್ ಅಲ್ಲಿ ಇದೆ, ಹಾಗಾಗಿ ಇದು ಮೈನಸ್. ಇದು ನೆಗೆಟಿವ್ ಎಕ್ಸ್ ಅಲ್ಲಿ ಇದೆ, ಹಾಗಾಗಿ ಮೈನಸ್. ಎಂ ವಿ ನಾಟ್ ಬೈ 2 ಕಾಸ್ 53 ಡಿಗ್ರಿ ಸಹ ಮೈನಸ್ ಅಲ್ಲಿ ಇದೆ. ಈಗ ಎಂ ಇದನ್ನ ಬೇಕಾದ್ರೆ ನಾವು ಬರ್ದ್ಬಿಡೋಣ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿ, ರೈಟ್? ಅಲಾಂಗ್ ಎಕ್ಸ್ ಆಕ್ಸಿಸ್ ಎಂ ವಿ ನಾಟ್ ಕಾಸ್ 37 ಡಿಗ್ರಿ ಅಂತಂದ್ರೆ 4/5 ಆಗುತ್ತೆ. ಮೈನಸ್ J1 ಆಯ್ತು, ಮೈನಸ್ ಎಂ ವಿ ನಾಟ್ ಡಿವೈಡೆಡ್ ಬೈ 2 ಕಾಸ್ 53 ಅಂದ್ರೆ 3/5 ಆಗುತ್ತೆ. ಹಾಗಾದ್ರೆ J1 ಅಂದ್ರೆ ಏನು? J1 ಅಂದ್ರೆ ಈಕ್ವಲ್ ಟು, ಇದನ್ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡೋಣ. ಡಿನಾಮಿನೇಟರ್ ಎರಡೂ ಕಡೆ ಸೇಮ್ ಆಗುತ್ತೆ. 8 ಎಂ ವಿ ನಾಟ್ ಡಿವೈಡೆಡ್ ಬೈ 5 ಪ್ಲಸ್ ಈ ಕಡೆ ಎಂ 3 ಎಂ ವಿ ನಾಟ್ ಡಿವೈಡೆಡ್ ಬೈ 10. 8 ಎಂ ವಿ ನಾಟ್ ಡಿವೈಡ್ ಬೈ 10 ಆಗುತ್ತೆ, ಕ್ಷಮಿಸಿ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡಿದೀವಿ. ಸೊ J1 ಬಿಕಮ್ಸ್ ಈಕ್ವಲ್ ಟು 11 ಎಂ ವಿ ನಾಟ್ ಡಿವೈಡೆಡ್ ಬೈ 10 ಬರುತ್ತೆ. ಇದು ನಮ್ಮ
ಎಕ್ಸ್ ಕಾಂಪೋನೆಂಟ್ ಆಫ್ ದಿ ಇಂಪಲ್ಸ್. ಮೊದಲನೇದನ್ನ ಕಂಡುಹಿಡಿದಿದ್ದೀವಿ. ಈಗ ವೈ ಕಂಪೋನೆಂಟ್ ಆಫ್ ದಿ ಇಂಪಲ್ಸ್ ಅನ್ನ ಕಂಡುಹಿಡಿಯೋಣ. ಅಲಾಂಗ್ ವೈ ಆಕ್ಸಿಸ್ ಅಂತ ಹೇಳಿ ಬರೀತೀವಿ. ಇದನ್ನ ಒಂದು ಸ್ವಲ್ಪ ಈ ಕಡೆ ಹೇಳ್ಕೊಳ್ಳೋಣ. ಓಕೆ, ಫೈನ್, ಜಾಗ ಆಗುತ್ತೆ. ಅಲಾಂಗ್ ವೈ ಆಕ್ಸಿಸ್, ವೈ ಆಕ್ಸಿಸ್ ನಲ್ಲಿ ಬಾಲ್ ಪಾಸಿಟಿವ್ ವೈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇತ್ತು. ಕ್ವೆಶ್ಚನಿನ ಪ್ರಕಾರ ಕೆಳಗಡೆಗೆ ಪಾಸಿಟಿವ್ ವೈ. ಹಾಗಾಗಿ ಈ ಎಂ ವಿ ನಾಟ್ ಸೈನ್ 37 ಡಿಗ್ರಿ ಅನ್ನುವಂತಹ ಮೊಮೆಂಟಮ್ ಅಲ್ಲಿ ಕೆಳಗಡೆ ಹೋಗ್ತಾ ಇತ್ತು. ಅದಾದ್ಮೇಲೆ J2 ಅನ್ನೋ ಇಂಪಲ್ಸ್ ಅದರ ಮೇಲೆ ಬಂದಿದೆ ನೆಗೆಟಿವ್ ವೈ ಡೈರೆಕ್ಷನ್ ಅಲ್ಲಿ. ಇದು ಪಾಸಿಟಿವ್ ವೈ ಆದ್ರೆ ಆ ಕಡೆಗೆ ನೆಗೆಟಿವ್ ವೈ. ಅದಾದ್ಮೇಲಿಂದ ಅದರ ಮೊಮೆಂಟಮ್ ಚೇಂಜ್ ಆಗಿದೆ. ಆದ್ರೆ ಈಗಲೂ ಪಾಸಿಟಿವ್ ವೈನ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇರೋದ್ರಿಂದ ನಾವು ಎಂ ವಿ ನಾಟ್ ಡಿವೈಡೆಡ್ ಬೈ 2 ಎಂ ವಿ ನಾಟ್ ಡಿವೈಡೆಡ್ ಬೈ 2 ಇಂಟು ಕಾಸ್ ಸೈನ್ 53 ಡಿಗ್ರಿ ಅಂತ ಹೇಳಿ ಬರ್ಕೊಂಡ್ಬಿಡೋಣ. ಸೈನ್ 53 ಡಿಗ್ರಿ ಅಂತ ಹೇಳಿ ಬರ್ಕೊಂಡ್ಬಿಡೋಣ. ಸೊ ಇದು ನಮ್ಮ ಇಂಪಲ್ಸ್ ಮೊಮೆಂಟಮ್ ಥಿಯರಮ್ ಆಯ್ತು. ಹಾಗಿದ್ರೆ ಸೈನ್ 37 ಅಂದ್ರೆ 3 ಎಂ ವಿ ನಾಟ್ ಬೈ 5 ಆಯ್ತು, ಮೈನಸ್ J2 ಈಕ್ವಲ್ ಟು ಸೈನ್ 53 ಡಿಗ್ರಿ ಅಂದ್ರೆ 4 ಬೈ 5 ಆಗುತ್ತೆ. ಇಲ್ಲಿ 5 ಇಂಟು 2 10 ಆಗುತ್ತೆ. ಹಾಗಿದ್ರೆ J2 ಏನಾಯ್ತಪ್ಪ? J2 becomes equal to 6 mv0 divided by 10 minus 4 mv0 divided by 10 ಬರುತ್ತೆ. ಈಗ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡಿದೀನಿ. 3 ಬೈ 5 ಇದ್ದಿದ್ದು 6 ಬೈ 10 ಆಗಿದೆ. ಡಿನಾಮಿನೇಟರ್ ಸೇಮ್ ಆಗಿದೆ, ಸಬ್ಟ್ರಾಕ್ಟ್ ಮಾಡಬಹುದು. J2 becomes equal to 2 mv0 divided by 10 ಬರುತ್ತೆ. ಅಥವಾ J2 is mv0 divided by 5 ಅಂತ ಹೇಳಿ ಬರ್ಕೋಬಹುದು. ಇದು ನಮ್ಮ ವೈ ಆಕ್ಸಿಸ್ ನಲ್ಲಿ ಇರುವಂತಹ ಚೇಂಜ್ ಇನ್ ಮೊಮೆಂಟಮ್ ಅಥವಾ ಇಂಪಲ್ಸ್ ಅಂತ ಹೇಳಿ ಬರೀಬಹುದು. ಇಂಪಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ಇದು. ಯಾವುದೇ ಕೊಲಿಷನ್ ಅಲ್ಲಿ ಇಂಪಲ್ಸ್ ಇರುತ್ತೆ, ಆ ಇಂಪಲ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಈ ತರದ್ದೊಂದು ಈಕ್ವೇಶನ್ ಬರೆದು ಕ್ಯಾಲ್ಕುಲೇಟ್ ಮಾಡಿದ್ರೆ ಬಹಳ ಸುಲಭ ಆಗುತ್ತೆ. ಇನಿಷಿಯಲ್ ಮೊಮೆಂಟಮ್ ಪ್ಲಸ್ ದಿ ಇಂಪಲ್ಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್. ಆ ಇಂಪಲ್ಸ್ ಗಳದ್ದು ಮತ್ತೆ ಮೊಮೆಂಟಮ್ ಗಳದ್ದು ಡೈರೆಕ್ಷನ್ ಗಳನ್ನು ನೋಡ್ಕೊಂಡ್ಬಿಟ್ರೆ ಬಹಳ ಈಸಿ ಆಗುತ್ತೆ ಕ್ವೆಶ್ಚನ್ ನ ಸಾಲ್ವ್ ಮಾಡಕ್ಕೆ. ಇದೇ ತರದ್ದು ಮತ್ತೊಂದು ಕ್ವೆಶ್ಚನ್ ನೋಡೋಣ. ರಾಕೆಟ್ ಬಗ್ಗೆ ಕ್ವೆಶ್ಚನ್, ಹಾಗಾಗಿ ಎಲ್ಲಾ ಮಕ್ಕಳಿಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸಬಹುದು. ನೋಡೋಣ. A 300 kg space probe is moving in gravity free space. ಇಲ್ಲೊಂದು ಸ್ಪೇಸ್ ಪ್ರೋಬ್ ಇದೆ. ಹೀಗೆ ಇದು ಹೀಗೆ ಮೂವ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಇನಿಷಿಯಲಿ ವೈ ಆಕ್ಸಿಸ್ ಅಲ್ಲಿ ಮೂವ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಇದು ವೈ ಆಕ್ಸಿಸ್ ಅಲ್ಲಿ 300 ಮೀಟರ್ ಪರ್ ಸೆಕೆಂಡ್ ಅಷ್ಟು ವೇಗದಲ್ಲಿ ಹೋಗ್ತಾ ಇದೆ. To change the direction of the space probe, rockets have been fired in a direction perpendicular to the direction of initial velocity. ಇಲ್ಲಿ ರಾಕೆಟ್ಸ್ ಅನ್ನ ಫೈರ್ ಮಾಡಲಾಗುತ್ತೆ. ಹೀಗೆ ರಾಕೆಟ್ಸ್ ಅನ್ನ ಇಲ್ಲಿ ಫೈರ್ ಮಾಡಲಾಗುತ್ತೆ. ಹಾಗಾಗಿ ಈ ರಾಕೆಟ್ ಮೇಲೆ ಈ ಡೈರೆಕ್ಷನ್ ಅಲ್ಲಿ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ. ಹಾಗಾಗಿ ರಾಕೆಟ್ ಹಿಂಗ್ ಸೀದಾ ಹೋಗ್ತಾ ಇದ್ದಿದ್ರಿಂದ ಫೈರ್ ಆದ್ರಿಂದ ಹೀಗೆ ತಿರ್ಗಕ್ ಶುರುವಾಗುತ್ತೆ. ಹೀಗೆ ತಿರ್ಗಕ್ ಶುರುವಾಗುತ್ತೆ. ಪ್ರಶ್ನೆ ಇರೋದು, with the direction perpendicular to the direction of initial velocity, so ಈ ಡೈರೆಕ್ಷನ್ ಫೈರ್ ಆಗಿದೆ. It experiences a thrust of 4000 ನ್ಯೂಟನ್. ಈ ಫೋರ್ಸ್ 4000 ನ್ಯೂಟನ್ ಇದೆಯಂತೆ. ಫಾರ್ 225 ಸೆಕೆಂಡ್ಸ್, 225 ಸೆಕೆಂಡ್ ವರೆಗೂ ಇಷ್ಟು ಫೋರ್ಸ್ ಆಕ್ಟ್ ಆಗುತ್ತಂತೆ. ನೆಗ್ಲೆಕ್ಟಿಂಗ್ ದ ಮಾಸ್ ಆಫ್ ದ ಫ್ಯೂಯಲ್ ಫೈರ್ಡ್, ಕ್ಯಾಲ್ಕುಲೇಟ್ ದಿ ಆಂಗಲ್ ಟರ್ನ್ಡ್ ಬೈ ದ ರಾಕೆಟ್. ಸೊ ಈ ತರ ಹೋಗ್ತಾ ಇರ್ಬೇಕಾದ್ರೆ ರಾಕೆಟ್ ಹೀಗೆ ಹೋಗ್ತಾ ಇದೆ. ಇದ್ರ ಮೇಲೆ ಇದು ರಾಕೆಟ್ ಫೈರ್ ಮಾಡಿದಾಗ ಆ ಕಡೆ ಫೋರ್ಸ್ ಆಕ್ಟ್ ಆಗುತ್ತಲ್ಲ, ಸೊ ರಾಕೆಟ್ ಹೀಗೆ ತಿರುಗುತ್ತೆ. ಆ ಎಷ್ಟು ಆಂಗಲ್ ಇಂದ ತಿರುಗಿದೆ ಅನ್ನೋದು ನಮಗೆ ಪ್ರಶ್ನೆ. ನೋಡೋಣ. ಇನಿಷಿಯಲ್ ವೆಲಾಸಿಟಿ ಹೇಗಿದ್ರು 300 ಮೀಟರ್ ಪರ್ ಸೆಕೆಂಡ್ ಇದೆ. ಫೈನಲ್ ವೆಲಾಸಿಟಿ ಏನು ಅಂತ ಕಂಡುಹಿಡಿಬೇಕು. ನಿಮ್ಗೆ ಅರ್ಥ ಆಗ್ಬೇಕಾಗಿರೋ ವಿಚಾರ, ರಾಕೆಟ್ ಅನ್ನ ಫೈರ್ ಮಾಡಕ್ಕೆ ಮುಂಚೆ ಇದು ಬರೀ ಸೀದಾ ವೈ ಆಕ್ಸಿಸ್ ಅಲ್ಲಿ ಹೋಗ್ತಾ ಇತ್ತು. ಹಾಗಾಗಿ ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ 0 ಇರುತ್ತೆ. ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ 0 ಇರೋದ್ರಿಂದ ಮೊಮೆಂಟಮ್ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ಸಹ 0 ಇರುತ್ತೆ. ಈ ಫೋರ್ಸ್
4000 ನ್ಯೂಟನ್ ಒಂದಷ್ಟು ಟೈಮ್, ಒಂದಷ್ಟು ಹೊತ್ತಿನ ತನಕ ಆಕ್ಟ್ ಆಗ್ತಾ ಇರೋದ್ರಿಂದ ಅದರ ಇಂಪಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಇಂಪಲ್ಸ್ ಎಷ್ಟಿದೆ ಅಂತಂದ್ರೆ ಫೋರ್ಸ್ ಇಂಟು ಟೈಮ್ ಮಾಡಿದ್ರೆ ನಿಮಗೆ ಇಂಪಲ್ಸ್ ಬಂದ್ಬಿಡುತ್ತೆ 4000 ಫೋರ್ಸ್ ಮಲ್ಟಿಪ್ಲೈಡ್ ಬೈ 225 ಮಾಡಿದ್ರೆ 90,000 ಬರುತ್ತೆ. ನ್ಯೂಟನ್ ಸೆಕೆಂಡ್ ಅನ್ನೋದು ಅದರ SI ಯೂನಿಟ್. ಇದು ಎಕ್ಸ್ ಡೈರೆಕ್ಷನ್ ಅಲ್ಲಿ ಇದೆ. ಈಗ ಇಂಪಲ್ಸ್ ಮೊಮೆಂಟಮ್ ಥಿಯರಮ್ ಬರೆಯೋದಾದ್ರೆ ಇನಿಷಿಯಲ್ ಮೊಮೆಂಟಮ್ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ಬರಿತೀನಿ. ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ಇನಿಷಿಯಲ್ ಮೊಮೆಂಟಮ್ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ 0 ಇದೆ. ಯಾಕೆ ಗೊತ್ತಾ? ರಾಕೆಟ್ ಮುಂಚೆ ಬರೀ ವೈ ಆಕ್ಸಿಸ್ ಅಲ್ಲಿ ಹೋಗ್ತಾ ಇತ್ತೆ ಹೊರತು ಎಕ್ಸ್ ಆಕ್ಸಿಸ್ ನಲ್ಲಿ ಹೋಗ್ತಿರ್ಲಿಲ್ಲ. ಹಾಗಾಗಿ ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ದಿ ಎಕ್ಸ್ ಡೈರೆಕ್ಷನ್ 0 ಇರೋದ್ರಿಂದ ಇನಿಷಿಯಲ್ ಮೊಮೆಂಟಮ್ ಅಲಾಂಗ್ ದಿ ಎಕ್ಸ್ ಡೈರೆಕ್ಷನ್ 0 ಇದೆ. ಅದಾದ್ಮೇಲಿಂದ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ JX ಅನ್ನುವಂತಹ ಒಂದು ಇಂಪಲ್ಸ್ ಅದ್ರ ಮೇಲೆ ಬಿದ್ದಿದೆ. ಇದರಿಂದ ಫೈನಲ್ ಮೊಮೆಂಟಮ್ M ಇಂಟು VX ಬರುತ್ತೆ. M ಅಂದ್ರೆ ಮಾಸ್ ಆಫ್ ದ ರಾಕೆಟ್, VX ಅಂದ್ರೆ ವೆಲಾಸಿಟಿ ಆಫ್ ದ ರಾಕೆಟ್ ಇನ್ ದಿ ಎಕ್ಸ್ ಡೈರೆಕ್ಷನ್ ಅಂತ ಅರ್ಥ. ಈಗ ನಾವು ಫೈನಲ್ ವೆಲಾಸಿಟಿ ಇನ್ ದಿ ಎಕ್ಸ್ ಡೈರೆಕ್ಷನ್ ಕಂಡುಹಿಡಿಬಹುದು. VX ವುಡ್ ಬಿ ಈಕ್ವಲ್ ಟು JX ಡಿವೈಡೆಡ್ ಬೈ M ಅಂತ ಹೇಳಿ ಬರ್ಕೊಂಡ್ರೆ JX 90,000 ಇದ್ರೆ ಮಾಸ್ 300 kg ಇದೆ. ಕ್ವೆಶ್ಚನ್ ಅಲ್ಲಿ ಕೊಟ್ಟಿದ್ದಾರೆ 300 kg ಅಂತ ಹೇಳಿ. ಹಾಗಾಗಿ ಆನ್ಸರ್ 300 ಬರುತ್ತೆ. VX ವುಡ್ ಬಿ ಈಕ್ವಲ್ ಟು 300 ಮೀಟರ್ ಪರ್ ಸೆಕೆಂಡ್. ಇದು ನಮ್ಮ ವೆಲಾಸಿಟಿ ಗೇನ್ಡ್ ಬೈ ದ ರಾಕೆಟ್ ಆಫ್ಟರ್ ದ ರಾಕೆಟ್ಸ್ ಆರ್ ಫೈರ್ಡ್ ಇನ್ ದಿ ಎಕ್ಸ್ ಡೈರೆಕ್ಷನ್. ಎಕ್ಸ್ ಡೈರೆಕ್ಷನ್ ಅಲ್ಲಿ ಬರುವಂತಹ ವೆಲಾಸಿಟಿ ಇದು ರಾಕೆಟ್ ಗಳನ್ನ ಫೈರ್ ಮಾಡಿ ಆದ್ಮೇಲಿಂದ. ಆದರೆ ಈ ಇಂಪಲ್ಸ್ಗೆ ಈ ಜೆ ಅನ್ನೋ ಇಂಪಲ್ಸ್ ಏನಿದೆಯಲ್ಲ ಅದಕ್ಕೆ ವೈ ಕಾಂಪೋನೆಂಟ್ ಇಲ್ಲ. ಅಂದ್ರೆ ಮೊಮೆಂಟಮ್ ವೈ ಡೈರೆಕ್ಷನ್ ಅಲ್ಲಿ ಚೇಂಜ್ ಆಗೋದಿಲ್ಲ. ಮೊಮೆಂಟಮ್ ಮುಂಚೆ ಎಷ್ಟಿತ್ತು? M ಇಂಟು UY ಇತ್ತು. ಫೈನಲ್ ವೆಲಾಸಿಟಿ ಸಹ ಅಷ್ಟೇ ಇರುತ್ತೆ. ಕಾರಣ ಆ ಡೈರೆಕ್ಷನ್ ಅಲ್ಲಿ ಇಂಪಲ್ಸ್ ಇಲ್ವೇ ಇಲ್ಲ. ಫೈನಲ್ ವೆಲಾಸಿಟಿ ಎಷ್ಟಿರುತ್ತೆ ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತೋ ಅಷ್ಟೇ ಇರುತ್ತೆ. ಕಾರಣ ಆ ಡೈರೆಕ್ಷನ್ ಅಲ್ಲಿ ಯಾವ ಇಂಪಲ್ಸು ಸಹ ಇಲ್ಲ. ಈಗ ನಮ್ಮ ಫೈನಲ್ ವೆಲಾಸಿಟಿ ಬಂದಿದೆ ಬೋತ್ ಇನ್ ಎಕ್ಸ್ ಅಂಡ್ ವೈ ಡೈರೆಕ್ಷನ್. ಎಕ್ಸ್ ಡೈರೆಕ್ಷನ್ ಅಲ್ಲಿ ಮುಂಚೆ 0 ಇತ್ತು, ಈಗ 300 ಮೀಟರ್ ಪರ್ ಸೆಕೆಂಡ್ ಇದೆ. ವೈ ಡೈರೆಕ್ಷನ್ ಅಲ್ಲಿ 300 ಇತ್ತು, ಈಗ ಸಹ 300 ಮೀಟರ್ ಪರ್ ಸೆಕೆಂಡ್ ಅಲ್ಲೇ ಇದೆ. ಆಫ್ ಕೋರ್ಸ್ ದ ವೆಲಾಸಿಟೀಸ್ ಆರ್ ದ ಸೇಮ್. ಟೋಟಲ್ ವೆಲಾಸಿಟಿ ಏನು ಹಾಗಿದ್ರೆ ಅಂತ ನೀವು ನೋಡೋದಾದ್ರೆ ಈ ಡೈರೆಕ್ಷನ್ ಅಲ್ಲಿ VX ಇದ್ರೆ ರಾಕೆಟ್ಗೆ, ಆ ಡೈರೆಕ್ಷನ್ ಅಲ್ಲಿ VY ಇದೆ. VY 300 ಇದೆ, VX 300 ಇದೆ. ಎರಡೂ ವೆಕ್ಟರ್ಗಳು ಈಕ್ವಲ್ ಇದ್ದಾಗ ಅದರ ಟೋಟಲ್ ವೆಲಾಸಿಟಿ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಅಲ್ಲಿ ಎರಡು ವೆಕ್ಟರ್ಗಳು ಸೇಮ್ ಇದ್ರೆ ಅದರ ರಿಸಲ್ಟೆಂಟ್ ಆಂಗಲ್ ಬೈಸೆಕ್ಟರ್ ಆಗಿರುತ್ತೆ. ಇದು 45 ಡಿಗ್ರಿ. ಮೊಮೆಂಟಮ್ ಸಹ M ಇಂಟು V ಅಂತ ಮಾಡ್ಕೊಂಡ್ರೆ ಅದೇ ಡೈರೆಕ್ಷನ್ ಇರುತ್ತೆ. ವೆಲಾಸಿಟಿಗೆ ಮತ್ತೆ ಮೊಮೆಂಟಮ್ಗೆ, ಲೀನಿಯರ್ ಮೊಮೆಂಟಮ್ಗೆ ಒಂದೇ ಡೈರೆಕ್ಷನ್ ಇರುತ್ತೆ. ಹೀಗಿರ್ಬೇಕಾದ್ರೆ VY ಅಂಡ್ VX ಆರ್ ಇನ್ ದೀಸ್ ಡೈರೆಕ್ಷನ್ಸ್. ದ ಟೋಟಲ್ ಆಂಗಲ್, ವೆಲಾಸಿಟಿ ಯಾವ ಆಂಗಲ್ ಮಾಡ್ತಾ ಇದೆ ಇವಾಗ ವೈ ಆಕ್ಸಿಸ್ ಜೊತೆಗೆ ಅಂದ್ರೆ 45 ಡಿಗ್ರಿ. ಮುಂಚೆ ಸೀದಾ ಹೋಗ್ತಿದ್ದಂತಹ ರಾಕೆಟ್ ಇಷ್ಟು ಇಂಪಲ್ಸ್ ಬಿದ್ದ ಮೇಲಿಂದ ಈಗ 45 ಡಿಗ್ರಿನಲ್ಲಿ ಹೋಗ್ತಾ ಇದೆ. ಅಂದ್ರೆ ರಾಕೆಟ್ 45 ಡಿಗ್ರಿ ಅಷ್ಟು ತಿರುಗಿದೆ ಅಂತ ಅರ್ಥ. ಸೊ ದಿ ಆಂಗಲ್ ಟರ್ನ್ಡ್ ಬೈ ದ ರಾಕೆಟ್ ಇಸ್ 45 ಡಿಗ್ರಿ. ಯಾವುದೇ ಪ್ರಶ್ನೆ ಈ ತರದ್ ಬಂದ್ರು ಇಂಪಲ್ಸ್ ಮೊಮೆಂಟಮ್ ಥಿಯರಮ್ ಅಪ್ಲೈ ಮಾಡಿಕೊಂಡು ಆನ್ಸರ್ನ ಕಂಡುಹಿಡಿಯೋ ವಿಧಾನ ಇದು. ಇದು ನಮ್ಮ ಎರಡನೇ ಡೆಮಾನ್ಸ್ಟ್ರೇಷನ್. ಇನ್ನೊಂದು ಡೆಮಾನ್ಸ್ಟ್ರೇಷನ್ ನೋಡೋಣ. ಈಗ a right angled wedge of mass M and base angle theta rests over a smooth horizontal surface. A ball of mass M moving horizontally with a velocity V0 collides with a wedge on the sloping surface. After collision, the ball starts moving in the vertically upward direction. Then ಒಂದೊಂದನ್ನೇ ಕಂಡುಹಿಡಿಬೇಕು. ಇಂಪಲ್ಸ್ ಆಫ್ ದ ನಾರ್ಮಲ್ ರಿಯಾಕ್ಷನ್ ಅಪ್ಲೈಡ್ ಆನ್ ದ ಬಾಲ್ ಬೈ ದ ವೆಡ್ಜ್. ನೋಡೋಣ. ಈ ಕ್ವೆಶ್ಚನ್ ಅನ್ನ ಒಂದ್ ಕಡೆ ಇಟ್ಕೊಂಡ್ಬಿಡೋಣ. ಅರ್ಥ ಮಾಡ್ಕೊಳ್ಳೋಣ ಪ್ರಶ್ನೆನ.
ಇಲ್ಲೊಂದು ವೆಡ್ಜ್ ಇದೆ ಮಕ್ಕಳ. ಓಕೆ, ಇಲ್ಲೊಂದು ಬಾಲ್ ಇದೆ. ಆ ಬಾಲ್ ಯು ಅಥವಾ ವಿ ನಾಟ್ ಅಂತ ಕ್ವೆಶ್ಚನ್ ಹೇಳುತ್ತೆ. ವಿ ನಾಟ್ ಅನ್ನೋ ವೆಲಾಸಿಟಿಯಿಂದ ಬರ್ತಾ ಇದೆ. ಇದು ನೆಲ ಬಹಳ ಸ್ಮೂತ್ ಇದೆಯಂತೆ. ಬಂದು ವೆಡ್ಜಿನ ಮಾಸ್ ಕ್ಯಾಪಿಟಲ್ ಎಂ ಇದೆ, ಇದು ಸ್ಮಾಲ್ ಎಂ ಇದೆ. ಬಂದು ವೆಡ್ಜ್ ಹೊಡೆದು ಸೀದಾ ಮೇಲೋಗತ್ತಂತೆ, ಮುಂದಕ್ಕೆ ಹೋಗೋದಿಲ್ಲ. ಬಾಲ್ ಸೀದಾ ಮೇಲೋಗತ್ತಂತೆ. ಅದರ ವೆಲಾಸಿಟಿ ವಿ ಅಂತ ಕರೆಯೋಣ, ಸೀದಾ ಮೇಲೋ. ಹೀಗಿರ್ಬೇಕಾದ್ರೆ ವಾಟ್ ಈಸ್ ದಿ ಇಂಪಲ್ಸ್ ಆಫ್ ದ ನಾರ್ಮಲ್ ರಿಯಾಕ್ಷನ್ ಅಪ್ಲೈಡ್ ಆನ್ ದ ಬಾಲ್ ಬೈ ದ ವೆಡ್ಜ್? ವೆಡ್ಜ್ ಜೊತೆಗೆ ಕೊಲಿಷನ್ ಆಗ್ತಾ ಇರಬೇಕಾದ್ರೆ ವೆಡ್ಜ್ ಆ ಬಾಲಿಗೆ ಎಷ್ಟು ಇಂಪಲ್ಸ್ ಕೊಡುತ್ತೆ ಅನ್ನೋದು ಪ್ರಶ್ನೆ. ಈಗ ಇದನ್ನು ಬರೆಯೋಣಂತೆ. ಇಲ್ಲಿ ವೆಡ್ಜ್ ಇದೆ, ಓಕೆ. ಬಾಲ್ ಕೊಲಿಷನ್ ಆಗ್ತಾ ಇರಬೇಕಾದ್ರೆ ಈ ಡಯಾಗ್ರಾಮ್, ಈಗ ಕೊಲಿಷನ್ ಆಗ್ತಾ ಇದೆ. ಅಫ್ಕೋರ್ಸ್ ನಾನು ಅಲ್ಲಿ ಬರಿಬೇಕಾಗಿತ್ತು, ಅಲ್ಲಿ ಬರೆದ್ರೆ ಬಹಳ ಹತ್ತತ್ರ ಆಗೋಗುತ್ತೆ ಅಂತ ಒಂದ್ ಸ್ವಲ್ಪ ದೂರ ಬರ್ಕೊಂಡಿದ್ದೀನಿ. ಪರ್ಪೆಂಡಿಕ್ಯುಲರ್ ಆಗಿ, ವೆಡ್ಜ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಇಂಪಲ್ಸ್ ಬರುತ್ತೆ, ಅದನ್ನ J1 ಅಂತ ಕರಿತೀವಿ. ಈ ಇಂಪಲ್ಸ್ ಅನ್ನ ರಿಸಾಲ್ವ್ ಮಾಡ್ಕೋಬಹುದು ವೈ ಮತ್ತೆ ಎಕ್ಸ್ ಡೈರೆಕ್ಷನ್ ಅಲ್ಲಿ. ನ್ಯೂಟನ್ಸ್ ಥರ್ಡ್ ಲಾ ಇನ ಕಾರಣದಿಂದ ವೆಡ್ಜ್ ಬಾಲ್ ಮೇಲೆ ಎಷ್ಟು ಇಂಪಲ್ಸ್ ಅನ್ನ ಅಪ್ಲೈ ಮಾಡುತ್ತೋ ಬಾಲ್ ವೆಡ್ಜ್ ಮೇಲೆ ಅಷ್ಟೇ ಇಂಪಲ್ಸ್ ಅನ್ನ ಅಪ್ಲೈ ಮಾಡುತ್ತೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಹಾಗಾಗಿ ಇದು ಸಹ J1. ಇದನ್ನು ಸಹ ರಿಸಾಲ್ವ್ ಮಾಡಬಹುದು ಈ ಎರಡು ಡೈರೆಕ್ಷನ್ಗಳಲ್ಲಿ. ಈ ಆಂಗಲ್ ಟೀಟಾ ಆದ್ರಿಂದ ಇದು ಸಹ ಟೀಟಾ, ಆಮೇಲೆ ಇದು ಸಹ ಟೀಟಾ. ಹೀಗಿರ್ಬೇಕಾದ್ರೆ ನೀವು ಇಲ್ಲಿ J1 ಕಾಸ್ ಥೀಟಾ ಅಂತ ಹೇಳಿ ಬರ್ಕೋಬಹುದು, ಇದನ್ನ J1 ಸೈನ್ ಥೀಟಾ ಅಂತ ಹೇಳಿ ಬರ್ಕೋಬಹುದು. ಇದಕ್ಕೆ ಆಪೋಸಿಟ್ ಇರೋದು ಇದು, ಹಾಗಾಗಿ ಇದು J1 ಕಾಸ್ ಥೀಟಾ ಆದ್ರೆ ಈ ಕಡೆಗೆ J1 ಸೈನ್ ಥೀಟಾ ಆಗುತ್ತೆ. ನಮಗೆ ಇರೋ ಮೊದಲನೇ ಪ್ರಶ್ನೆ ಇಂಪಲ್ಸ್ ಆಫ್ ದ ನಾರ್ಮಲ್ ರಿಯಾಕ್ಷನ್ ಅಂದ್ರೆ J1 ಅನ್ನ ಕಂಡುಹಿಡಿಯಬೇಕು. ಅದನ್ನ ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ ಮಕ್ಕಳ. ಇನಿಷಿಯಲಿ ಎಕ್ಸ್ ಡೈರೆಕ್ಷನ್ ಅಲ್ಲಿ ನೀವು ನೋಡೋದಾದ್ರೆ, ಎಕ್ಸ್ ಡೈರೆಕ್ಷನ್ ಅಲ್ಲಿ ಅಲಾಂಗ್ ದಿ ಎಕ್ಸ್ ಡೈರೆಕ್ಷನ್ ಅಂತ ಹೇಳಿ ಹೇಳ್ತೀನಿ. ಅಲಾಂಗ್ ದಿ ಎಕ್ಸ್ ಡೈರೆಕ್ಷನ್, ಅಲಾಂಗ್ ದಿ ಎಕ್ಸ್ ಡೈರೆಕ್ಷನ್. ಓ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ. ಓಕೆ, ಓಕೆ. ಅಲಾಂಗ್ ದಿ ಎಕ್ಸ್ ಡೈರೆಕ್ಷನ್ ಬಾಲ್ ಮುಂಚೆ ಹೀಗೆ ಬರ್ತಾ ಇತ್ತು, ಅದನ್ನ ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಬರ್ತಿತ್ತು ಅಂತ ಅನ್ಕೊಳ್ಳೋಣ. ಹಾಗಾಗಿ ಅದು -mv0 ಆಗುತ್ತೆ. ಇದು ನಮ್ಮ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಆದ್ರೆ ಅದು ನಮ್ಮ ಪಾಸಿಟಿವ್ ವೈ ಡೈರೆಕ್ಷನ್ ಅಂತ ಅನ್ಕೊಳ್ಳೋಣ. ಸೊ -mv0 ಈ ಕಡೆಗಾಯ್ತು. ಅದಕ್ಕೆ ಎಕ್ಸ್ ಡೈರೆಕ್ಷನ್ ಅಲ್ಲಿ ನೋಡೋದಾದ್ರೆ ವೆಡ್ಜ್ ಇಂದ ಬಾಲಿನ ಮೇಲೆ ಬರುವಂತಹ ಎಕ್ಸ್ ಡೈರೆಕ್ಷನ್ ಇಂಪಲ್ಸ್ ಇದು J1 ಸೈನ್ ಥೀಟಾ. ಹಾಗಾಗಿ ಪ್ಲಸ್ J1 ಸೈನ್ ಥೀಟಾ ಅಂತ ಹೇಳಿ ಬರಿತೀನಿ. ಪ್ಲಸ್ ಏನಕ್ಕೆ ಅಂತಂದ್ರೆ ಅದು J1 ಸೈನ್ ಥೀಟಾ ಅನ್ನೋ ಇಂಪಲ್ಸ್ ಪಾಸಿಟಿವ್ ಎಕ್ಸ್ ಇನ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾಗಿ ಈಕ್ವಲ್ ಟು ಬಾಲ್ ಇಲ್ಲಿಗೆ ಬಂದು ವೆಡ್ಜ್ಗೆ ಹೊಡೆದು ಸೀದಾ ಮೇಲ್ ಹೋಯ್ತೆ ಹೊರತು ಆ ಕಡೆಗಾಗ್ಲಿ ಈ ಕಡೆಗಾಗ್ಲಿ ಹೋಗಿಲ್ಲ. ಹಾಗಾಗಿ ಅದರ ಮೋಷನ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ನಿಂತು ಹೋಗಿದೆ. ಅಂದ್ರೆ ಅದರ ಫೈನಲ್ ವೆಲಾಸಿಟಿ ಇನ್ ದಿ ಎಕ್ಸ್ ಡೈರೆಕ್ಷನ್ 0 ಆಗಿದೆ. ಹಾಗಾಗಿ ಮೊಮೆಂಟಮ್ ಸಹ 0 ಆಗಿದೆ. ಇದು ನಮ್ಮ ಇಂಪಲ್ಸ್ ಮೊಮೆಂಟಮ್ ಥಿಯರಮ್ ಆಯ್ತು ಎಕ್ಸ್ ಡೈರೆಕ್ಷನ್ ಅಲ್ಲಿ. ಹಾಗಾದ್ರೆ J1 ಏನು ಅಂತ ಕಂಡುಹಿಡಿಯೋದು ಬಹಳ ಸುಲಭ. ಇವಾಗ J1 ಈಕ್ವಲ್ ಟು ಇದನ್ನ ಆ ಕಡೆ ಕಳಿಸಿದ್ರೆ mv0 ಡಿವೈಡೆಡ್ ಬೈ ಸೈನ್ ಥೀಟಾ ಬರುತ್ತೆ. ಇದು ನಮ್ಮ ಎಕ್ಸ್ ಡೈರೆಕ್ಷನ್ ಅಲ್ಲಿ ಅಥವಾ J1 ಅಂದ್ರೆ ಇಂಪಲ್ಸ್ ಆನ್ ದ ಬಾಲ್ ಡ್ಯೂ ಟು ದ ವೆಡ್ಜ್ ಬಂದು ಹೋಯ್ತು. ಮೊದಲನೇ ಪ್ರಶ್ನೆಯ ಉತ್ತರ ಸಿಕ್ಕೋಯ್ತು. ಎರಡನೇ ಪ್ರಶ್ನೆ ನೋಡೋಣ. ಇಂಪಲ್ಸ್ ಆಫ್ ದ ನಾರ್ಮಲ್ ರಿಯಾಕ್ಷನ್ ಅಪ್ಲೈಡ್ ಬೈ ದ ಗ್ರೌಂಡ್ ಆನ್ ದ ವೆಡ್ಜ್. ಈ ವೆಡ್ಜ್ ಇದೆಯಲ್ಲ, ಇದು ನೆಲದ ಮೇಲಿದೆ. ಹಾಗಾಗಿ ಅದನ್ನ ಬೇಕಾದ್ರೆ ಮತ್ತೆ ಬರೆಯೋಣಂತೆ.
ವೆಡ್ಜ್ ಇಲ್ಲಿರೋದ್ರಿಂದ ಓಕೆ, ಇದರ ಮೇಲೆ ಎರಡು ಕಾಂಪೊನೆಂಟ್ ಗಳನ್ನ ಬರಿತೀನಿ. ಇದು J1 ಸೈನ್ ಥೀಟಾನಪ್ಪ, J1 ಸೈನ್ ಥೀಟಾ. ಇದು ಈ ಕಡೆಗೆ J2 J1 ಕಾಸ್ ಥೀಟಾ, ಅದು ಕೆಳಗಡೆಗೆ ಬರುವಂತಹ ಇಂಪಲ್ಸ್. ಅದನ್ನ ಕ್ಯಾನ್ಸಲ್ ಮಾಡಕ್ಕೆ J2 ಅನ್ನೋ ಇಂಪಲ್ಸ್ ನೆಲದಿಂದ ಬರುತ್ತೆ. ಅದಕ್ಕೆ ಈ ವೆಡ್ಜ್ ತೆಳಕ್ಕೂ ಹೋಗಲ್ಲ ಮೇಲಕ್ಕೂ ಹೋಗಲ್ಲ. ಮುಂಚೆನೂ ರೆಸ್ಟ್ ಅಲ್ಲಿತ್ತು, ಕೊಲಿಷನ್ ಆದ ಮೇಲೂ ಸಹ ರೆಸ್ಟ್ ಅಲ್ಲೇ ಇದೆ. ಯಾಕೆಂದ್ರೆ ಈ J1 ಕಾಸ್ ಥೀಟಾ ಅನ್ನೋದು ಬಾಲಿನಿಂದ ವೆಡ್ಜ್ ಮೇಲೆ ಬರುವಂತಹ ನೆಗೆಟಿವ್ ವೈ ಡೈರೆಕ್ಷನ್ ಅಲ್ಲಿ ಇಂಪಲ್ಸ್. ಅದನ್ನ ನೆಲ ಕ್ಯಾನ್ಸಲ್ ಮಾಡ್ತಾ ಇದೆ J2 ಅನ್ನೋ ಇಂಪಲ್ಸ್ ಇಂದ. ಹಾಗಾದ್ರೆ J2 ಎಷ್ಟಿರ್ಬೇಕು ಅಂತಂದ್ರೆ ಈ J1 ಕಾಸ್ ಥೀಟಾ ಅನ್ನೋದು ಎಷ್ಟಿದೆಯೋ ಅಷ್ಟೇ ಇರಬೇಕು. ಹಾಗಾಗಿ J2 ಇಸ್ ಈಕ್ವಲ್ ಟು J1 ಕಾಸ್ ಥೀಟಾ. J1 ಅಂದ್ರೆ ಏನು ಅಂತ ನಮಗೆ ಗೊತ್ತೇ ಇದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. J1 is equal to mv0, J1 equal to mv0 divided by sin theta into cos theta ಆಗತ್ತೆ. ಅದು ಇವಾಗ ಫೈನಲಿ ನೀವು ಬರೆಯೋದಾದ್ರೆ cos theta. ಓಕೆ, ಇಲ್ಲೂ ಸಹ J2 ಬರಬೇಕು. ಆಲ್ ರೈಟ್, J2 is equal to mv0, J1 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಷ್ಟೇ, mv0 sin theta into cos theta. We have J2 equal to mv0 cot theta, cos by sin cot ಆಗಿದೆ. ಇದು J2 ಗೆ ಉತ್ತರ. ಫೈನ್, ಇದು ಆಗೋಯ್ತು. ವೆಲಾಸಿಟಿ ಆಫ್ ದ ಬಾಲ್ ಜಸ್ಟ್ ಆಫ್ಟರ್ ಕೊಲಿಷನ್ ಕಂಡುಹಿಡಿಬೇಕು. ವಾಟ್ ಇಸ್ ದ ವೆಲಾಸಿಟಿ ಆಫ್ ದ ಬಾಲ್ ಜಸ್ಟ್ ಆಫ್ಟರ್ ಕೊಲಿಷನ್? ಹೀಗೆ ಬಂದು ಬಾಲ್ ಹಿಂಗ್ ಮೇಲ್ಗಡೆ ಹೊಟ್ಟೋಯ್ತು. ನೀವು ಬರೀ ವೈ ಆಕ್ಸಿಸ್ ಅಲ್ಲಿ ನೋಡೋದಾದ್ರೆ ಇನಿಷಿಯಲಿ ಬಾಲ್ ಆ ವೆಡ್ಜ್ಗೆ ಹೊಡೆಯಕ್ಕೆ ಮುಂಚೆ ಮೂವ್ ಆಗ್ತಿರ್ಲಿಲ್ಲ ವೈ ಡೈರೆಕ್ಷನ್ ಅಲ್ಲಿ, ಈಗ ಆಗ್ತಾ ಇದೆ. ಅಂದ್ರೆ ಇನಿಷಿಯಲ್ ಅಲಾಂಗ್ ದ ವೈ ಆಕ್ಸಿಸ್ ಬರೆದು ಬಿಡ್ತೀನಿ. ಅಲಾಂಗ್ ದ ವೈ ಆಕ್ಸಿಸ್, ಫಾರ್ ದ ಬಾಲ್ ಅದರ ಇನಿಷಿಯಲ್ ಮೊಮೆಂಟಮ್ ಅಲಾಂಗ್ ದ ವೈ ಡೈರೆಕ್ಷನ್ 0 ಇದೆ. ಅದಾದ್ಮೇಲಿಂದ ಒಂದು ಇಂಪಲ್ಸ್ ಅದರ ಮೇಲೆ ಬಿದ್ದಿದೆ, J1 ಕಾಸ್ ಥೀಟಾ ಅನ್ನೋ ಇಂಪಲ್ಸ್ ಪಾಸಿಟಿವ್ ವೈ ಡೈರೆಕ್ಷನ್ ಅಲ್ಲಿ ಬಂದಿದೆ. J1 ಕಾಸ್ ಥೀಟಾ ಪಾಸಿಟಿವ್ ವೈ ಅಲ್ಲಿ ಇರೋದ್ರಿಂದ ಪ್ಲಸ್ ಇಟ್ಸ್ ಈಕ್ವಲ್ ಟು ಅದರ ವೆಲಾಸಿಟಿ v ಆಗಿದೆ ಈಗ. ಹಾಗಾಗಿ m ಇಂಟು ವಿ ಅಂತ ಹೇಳಿ ಬರೀಬಹುದು. ಈ ಮೊಮೆಂಟಮ್ ಪಾಸಿಟಿವ್ ವೈ ಡೈರೆಕ್ಷನ್ ಇರೋದ್ರಿಂದ ಅದು ಸಹ ಪ್ಲಸ್ ಇದೆ. J1 ಅಂದ್ರೆ ಏನು ಅಂತ ಇಲ್ಲಿ ಗೊತ್ತಾಗಿದೆ. ಹಾಗಾಗಿ mv0 ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಈಕ್ವಲ್ ಟು m ಇಂಟು ವಿ ಬರುತ್ತೆ. m ಅಂಡ್ m ಕ್ಯಾನ್ಸಲ್ ಆಗೋದ್ರಿಂದ v ಈಕ್ವಲ್ ಟು v0 ಕಾಸ್ ಥೀಟಾ ಬರುತ್ತೆ. ಸಾರಿ, v0 ಕಾಟ್ ಥೀಟಾ ಬರುತ್ತೆ. ದಿಸ್ ಇಸ್ ದ ವೆಲಾಸಿಟಿ ಆಫ್ ದ ಬಾಲ್ ಆಫ್ಟರ್ ಕೊಲಿಷನ್. ವೆಲಾಸಿಟಿ ಆಫ್ ದ ಬಾಲ್ ಜಸ್ಟ್ ಆಫ್ಟರ್ ಕೊಲಿಷನ್ ಸಹ ಆಗಿದೆ. ಮೂರನೇ ಪ್ರಶ್ನೆ ಉತ್ತರ ಸಿಕ್ಕಿದೆ. ನಾಲ್ಕನೇದು ನೋಡೋಣ. ವಾಟ್ ಇಸ್ ದ ವೆಲಾಸಿಟಿ ಆಫ್ ದ ವೆಡ್ಜ್ ಆಫ್ಟರ್ ಕೊಲಿಷನ್? ವಾಟ್ ಇಸ್ ದ ವೆಲಾಸಿಟಿ ಆಫ್ ದ ವೆಡ್ಜ್ ಆಫ್ಟರ್ ಕೊಲಿಷನ್ ಅನ್ನೋದು ನೋಡೋಣ. ಈಗ ನಾವು ಈ ವೆಡ್ಜ್ ಅನ್ನ ನೋಡಿದಾಗ ಇದರ ಮಾಸ್ ಕ್ಯಾಪಿಟಲ್ ಎಂ ಇದೆ. ಮುಂಚೆ ಇದು ಮೂವ್ ಆಗ್ತಾ ಇರಲಿಲ್ಲ. ಸೊ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ನೋಡೋಣ. ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ನೋಡೋಣ. ಇದು ಮುಂಚೆ ಮೂವ್ ಆಗ್ತಿರ್ಲಿಲ್ಲ, ಈಗ ಮೂವ್ ಆಗ್ತಾ ಇದೆ. ಹಾಗಾಗಿ ಇನಿಷಿಯಲ್ ಮೊಮೆಂಟಮ್ ಇನ್ ದಿ ಎಕ್ಸ್ ಡೈರೆಕ್ಷನ್ 0 ಇತ್ತು. ಬಾಲ್ ಬಂದು ಇದಕ್ಕೆ ಹೊಡೆದ ತಕ್ಷಣ ಇದು ಸಹ ಮುಂದಕ್ಕೆ ಹೋಗಕ್ಕೆ ಶುರುವಾಗುತ್ತೆ, ಇದು ಸಹ ಮುಂದಕ್ಕೆ ಹೋಗಕ್ಕೆ ಶುರುವಾಗುತ್ತೆ. ಈ ವೆಲಾಸಿಟಿ VW ಅಥವಾ ವೆಲಾಸಿಟಿ ಆಫ್ ದ ವೆಡ್ಜ್ ಇದೆ ಅಂತ ಅನ್ಕೊಳ್ಳೋಣ. ಅದಕ್ಕೆ ಆ ಡೈರೆಕ್ಷನ್ ಅಲ್ಲಿ ಬಂದಂತಹ ಇಂಪಲ್ಸ್ J1 ಸೈನ್ ಥೀಟಾ. ಮುಂಚೆ ಯಾವುದೇ ತರ ವೆಲಾಸಿಟಿ ಇರಲಿಲ್ಲ, ಅದರ ಇನಿಷಿಯಲ್ ಮೊಮೆಂಟಮ್ 0. ಬಾಲ್ ಬಂದು ಇದಕ್ಕೆ ಹೊಡೆದ ಮೇಲಿಂದ ಇದು ಮುಂದಕ್ಕೆ ಮೂವ್ ಆಗಕ್ಕೆ ಶುರುವಾಯಿತು. ಬಾಲ್ ಮೇಲ್ ಹೋಯ್ತು, ಇದು ಮುಂದಕ್ಕೆ ಹೋಯ್ತು. ಸೊ ಹಾಗಾಗಿ ಅದಕ್ಕೆ ಸಿಕ್ಕಿರುವಂತಹ ಇಂಪಲ್ಸ್ ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ -J1 ಸೈನ್ ಥೀಟಾ ಆಗಿರುತ್ತೆ. ದಟ್ಸ್ ಈಕ್ವಲ್ ಟು ಮೂವ್ ಆಗ್ತಾ ಇರೋದು ಅದೇ ಡೈರೆಕ್ಷನ್ ಇರೋದ್ರಿಂದ ಮೊಮೆಂಟಮ್ ಸಹ ನೆಗೆಟಿವ್, ಕ್ಯಾಪಿಟಲ್ ಎಂ ಇಂಟು ವಿ ಎಕ್ಸ್ ಆಯ್ತು, VW ಆಯ್ತು. VW ಅಂದ್ರೆ ವೆಲಾಸಿಟಿ ಆಫ್ ದ ವೆಡ್ಜ್ ಅಪ್ಪ. ಈಗ ನೀವು ನೋಡಿ ಮೈನಸ್ ಸೈನ್ ಕ್ಯಾನ್ಸಲ್ ಆಗುತ್ತೆ. J1 ಅಂದ್ರೆ ಏನು ಅಂತ ಆಗ್ಲೇ ಸಿಕ್ಕಿದೆ, mv0
ಡಿವೈಡೆಡ್ ಬೈ ಸೈನ್ ಟೀಟಾ ಬರುತ್ತೆ, ಮಲ್ಟಿಪ್ಲೈಡ್ ಬೈ ಸೈನ್ ಟೀಟಾ ಈಕ್ವಲ್ ಟು ಕ್ಯಾಪಿಟಲ್ ಎಂ ಇಂಟು ವಿ ಡಬ್ಲ್ಯೂ ಬಂತು. ಸೈನ್ ಟೀಟಾ ಕ್ಯಾನ್ಸಲ್ ಆಯ್ತು. ಹಾಗಾದ್ರಿಂದ ಈಗ ಮತ್ತೊಂದು ಫೈನಲ್ ಸ್ಟೇಟ್ಮೆಂಟ್ ನೀವು ಬರೆಯೋದಾದ್ರೆ, ವಿ ಡಬ್ಲ್ಯೂ ವೆಲಾಸಿಟಿ ಆಫ್ ದ ವೆಡ್ಜ್ ಇಸ್ ಈಕ್ವಲ್ ಟು ಎಂ ವಿ ನಾಟ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂ ಬರುತ್ತೆ. ಇದು ನಮ್ಮ ವೆಲಾಸಿಟಿ ಆಫ್ ದ ವೆಡ್ಜ್ಗೆ ಈಕ್ವೇಶನ್. ಈ ವೆಡ್ಜ್ ಪ್ರಾಬ್ಲಮ್ಸ್, ಮೊಮೆಂಟಮ್ ಪ್ರಾಬ್ಲಮ್ಸ್ ಅನ್ನ ಮಕ್ಕಳು ಯೂಶುವಲಿ ಕಬ್ಬಣದ ಕಡ್ಲೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಈ ವಿಡಿಯೋನ ನೋಡಿದ್ಮೇಲೆ ಈ ಪ್ರಶ್ನೆಗಳನ್ನ ನೀವೇ ಸಾಲ್ವ್ ಮಾಡಿದ್ರೆ ಇದರಲ್ಲಿ ನಿಮ್ಗೆ ಎಷ್ಟು ಪ್ರೂಡೆನ್ಸ್ ಬಂದ್ಬಿಡುತ್ತೆ, ನೀವು ಎಷ್ಟು ಕೇರ್ಫುಲ್ ಆಗಿ ಇದನ್ನು ಸಾಲ್ವ್ ಮಾಡ್ತೀರಾ ಅಂದ್ರೆ ತಪ್ಪಾಗೋ ಚಾನ್ಸೇ ಇರಲ್ಲ. ಇದು ಮಾಡ್ತಾ ಮಾಡ್ತಾ ಬರುವಂಥದ್ದು. ಅದಕ್ಕೆ ನಾನು ಯಾವಾಗಲೂ ಹುಡುಗರಿಗೆ ಹೇಳ್ತಾ ಇರ್ತೀನಿ, ನೀವು CET, ನೀಟ್, JEE ಯಾವುದೇ ಎಕ್ಸಾಮ್ ಬರೀರಿ, ದ ಡೇ ಯು ಸ್ಟಾಪ್ ಗ್ರೋಯಿಂಗ್ ಈಸ್ ದ ಡೇ ಯು ಸ್ಟಾರ್ಟ್ ಡಿಕೇಯಿಂಗ್. ಯಾವತ್ತು ಬೆಳೆಯೋದನ್ನ ನಿಲ್ಲಿಸ್ತಿರೋ ಅವತ್ತು ಕೊಳೆಯಕ್ಕೆ ಶುರು ಮಾಡ್ತೀರಾ. ಈ ಸ್ಟೇಟ್ಮೆಂಟ್ ಜೊತೆಗೆ ಈ ವಿಡಿಯೋನ ಕನ್ಕ್ಲೂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.